ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೇತೃತ್ವದಲ್ಲಿ ನಗರದ ಜೆಪ್ಪು ಸಂತ ಆಂಟೋನಿ ಆಶ್ರಮದಲ್ಲಿ 11ನೇ ವರ್ಷದ ಸರ್ವಧರ್ಮ ಕ್ರಿಸ್ಮಸ್ ಆಚರಣಾ ಕಾರ್ಯಕ್ರಮ ನಡೆಯಿತು. ಬಂದಂತ ಅತಿಥಿಗಳನ್ನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಇಡೀ ಪ್ರಪಂಚದಲ್ಲಿ ಒಂದು ತಿಂಗಳ ಹಿಂದೆನೇ ಕ್ರಿಸ್ಮಸ್ ಆಚರಣೆ ಪ್ರಾರಂಭ ಆಗಿದೆ. ಎಲ್ಲ ಪ್ರಪಂಚದ ಯಾವ ಭಾಗಕ್ಕೆ ಹೋದರೂ ಈ ಹಬ್ಬದ ಸಂಭ್ರಮ ಪ್ರಾರಂಭ ಆಗಿದೆ. ಯೇಸು ಕ್ರಿಸ್ತನ ಜನನ, ಮರಣ ಮತ್ತು ಪುನರುತ್ಥಾನ ಇದನ್ನು ಸಂಭ್ರಮಿಸಿ ಇಡೀ ಜಗತ್ತು ಯೇಸು ಕ್ರಿಸ್ತನ ಜನನ ಮತ್ತು ತ್ಯಾಗ, ಬಲಿದಾನ ಮತ್ತು ಏಕತೆಯ ಸಂದೇಶ, ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳುವುದನ್ನು ತೋರಿಸಿದ್ದಾರೆ. ಒಬ್ಬ ವ್ಯಕ್ತಿ 100 ವರ್ಷಗಳ ಕಾಲ ಬದುಕಿರಲಿಲ್ಲ. ತನ್ನ ಚಿಕ್ಕ ಬದುಕಿನಲ್ಲಿಯೇ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಇಡೀ ಪ್ರಪಂಚದ ಕ್ರೈಸ್ತ ಶಕ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಪ್ರಪಂಚದ ಚರಿತ್ರೆ. ಕೇಕ್ ಕತ್ತರಿಸುವ ಮೂಲಕ 11ನೇ ವರ್ಷದ ಸರ್ವಧರ್ಮ ಕ್ರಿಸ್ಮಸ್ ಆಚರಣೆಗೆ ಅತಿಥಿಗಳೆಲ್ಲರೂ ಜೊತೆಗೂಡಿ ಶುಭ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಫಾದರ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ, ಕ್ರಿಸ್ಮಸ್ ಅಂದ್ರೆ ಪ್ರೀತಿ, ಶಾಂತಿ, ಭರವಸೆಯಾಗಿದೆ. ದೇವ ಮತ್ತು ಮನುಜರ ಹಬ್ಬವಾಗಿದೆ, ಭಾವನೆಗಳ ಸಂಗಮ ಎಂದರು. ಕ್ರಿಸ್ಮಸ್ ಪ್ರೀತಿಯ ಹಬ್ಬ. ಕ್ರಿಸ್ಮಸ್ ಕೇವಲ ಪುರಾಣವಲ್ಲ, ಬದಲಾಗಿ ನಮ್ಮ ರಕ್ಷಣೆಯ ಮೂಲ ತತ್ವ ಇದಾಗಿದೆ. ಕ್ರಿಸ್ತ ಜಯಂತಿ ದೈವ ಪ್ರೀತಿಯ, ಮನುಜರಾದ ಒಂದು ಪ್ರೀತಿಯ ಕಥನ. ಕ್ರಿಸ್ಮಸ್ ದೇವರು ಮನುಜನನ್ನು ಆರಿಸಿಕೊಂಡು ಬಂದಂಥ ಹಬ್ಬ. ದೇವರು ಮನುಷ್ಯರಾಗಿ ಮನುಷ್ಯರನ್ನು ದೇವರನ್ನಾಗಿಸಿ ದೇವನೆಡೆಗೆ ಕರೆದೊಯ್ಯುವ ಹಬ್ಬ. ನಂತರ ಮಾತನಾಡಿದ ಶ್ರೀರಾಮಕೃಷ್ಣ ಮಠದ ಯೋಗೇಶಾನಂದ ಸ್ವಾಮೀಜಿಯವರು ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಸಂಭ್ರಮದ ಶುಭಾಶಯವನ್ನ ಗೈದರು. ಅದೇನು ಅಂತಂದರೆ ರಾಮಕೃಷ್ಣ ಆಶ್ರಮ ಮತ್ತು ಯೇಸು ಕ್ರಿಸ್ತರ ಜೊತೆಗೆ ಇರುವಂಥ ಸಂಬಂಧ ಇದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಯಾಕೆಂತಂದರೆ ನಾವು ಕೇವಲ ರಾಮಕೃಷ್ಣ ಮಿಷನ್ ಅಷ್ಟೇ ಅಲ್ಲ, ಹಿಂದೂಗಳಲ್ಲಿ ಎಲ್ಲರೂ ಕೂಡ ನಾನು ಗಮನಿಸಿದ ಹಾಗೆ ಯೇಸು ಕ್ರಿಸ್ತನ ಭಗವಂತ ಅಂತಲೇ ಆರಾಧಿಸ್ತಾರೆ. ಕೇವಲ ಸಂತ ಅಷ್ಟೇ ಅಲ್ಲ, ಭಗವಂತ ಅಂತಲೇ ಆರಾಧಿಸ್ತಾರೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದಕ್ಷನ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಕಾರಿಯಾ ಜೋಕಟೆ, ಸಂತ ಆಂಟೋನಿ ಆಶ್ರಮದ ನಿರ್ದೇಶಕ ರೆವರೆಂಡ್ ಫಾದರ್ ಜಿಬಿ ಕ್ರಾಸ್ತಾ, ಪ್ರಸಾದ್ ನೇತ್ರಾಲಯದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ಶಾಲೆಟ್ ಪಿಂಟೋ, ಭಾಸ್ಕರ್ ಕೆ, ನಾಗೇಂದ್ರ ಕುಮಾರ್, ಮುಖಂಡರಾದ ಬ್ಲೋಸಮ್ ಫರ್ನಾಂಡಿಸ್, ಡಾಕ್ಟರ್ ಕವಿತಾ ಡಿಸೋಜಾ, ಜಯರಾಮ ಶೇಖ, ಚೇತನ್ ಬಂಗ್ರೆ, ಕೇಶವ ಮರೋಳಿ, ಅಬ್ದುಲ್ ಸಲೀಂ, ಎಂಪಿ ನೊರನ್ಹಾ, ಶಾಹುಲ್ ಹಮೀದ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು.